ಇಚ್ಛೆ, ಆಸೆ, ಅಪೇಕ್ಷೆ, ಆಕಾಂಕ್ಷೆ ಇವೇ ನಮ್ಮ ಮಾನವ ಸಮಾಜದ ಚಲನಶಕ್ತಿಗಳು. ಹೌದಲ್ಲವೇ? ನಿಮ್ಮನ್ನು ಯಾರಾದರೊಬ್ಬರು ನೀವು ಯಾರು ಎಂದು ಕೇಳಿದರೆ ನಿಮ್ಮ ಉತ್ತರವೇನಿರಬಹುದೆಂದು ಯೋಚನೆ ಮಾಡಿ. ಹಲವರ ಜೀವನದ ರೀತಿ ಗೊತ್ತೇನು? ಒಳಗಿನಿಂದ ತಮ್ಮನ್ನು ತಾವು ಕೊಂದುಕೊಳ್ಳುತ್ತಲೇ ಇದ್ದರೂ ತಮ್ಮ ಇಚ್ಛೆಗಳನ್ನು ಕೊಂದುಕೊಳ್ಳುವುದು ಸಾಧ್ಯವೇ ಇಲ್ಲ. ಆಸೆ ಅವರನ್ನು ಮರೀಚಿಕೆಯ ಹಿಂದೆ ಓಡುವ ಜಿಂಕೆಯಂತೆ ಅಲ್ಲ. ಇದು ಕೇವಲ ಮಹತ್ವಾಕಾಂಕ್ಷೆಯಿಂದ ಜನ್ಮ ತಾಳಿದ ಭಯ ಹಾಗೂ ರಕ್ತಪಾತದ ಕಥೆಯೂ ಅಲ್ಲ. ಇದು ಆಸೆ ಆಕಾಂಕ್ಷೆಗಳ ಗರ್ಭದಿಂದ ಹುಟ್ಟಿದ ಜ್ಞಾನದ ಕಥೆ. ನಾನು ವಾಸುದೇವ ಕೃಷ್ಣ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಿಮಗೆಲ್ಲರಿಗೂ ಆಮಂತ್ರಣ ನೀಡುತ್ತಿದ್ದೇನೆ. ಇದು ನಿಮಗೆ ಜೀವನದ ಮರ್ಮವನ್ನು ಕಲಿಸುತ್ತದೆ, ಮನುಷ್ಯ ಧರ್ಮವನ್ನು ಕಲಿಸುತ್ತದೆ, ಕೆಸರಿನಿಂದ ಮೇಲೆದ್ದು ಕಮಲವಾಗುವ ಕರ್ಮವನ್ನು ಕಲಿಸುತ್ತದೆ. ಈ ಯಾತ್ರೆಯ ಹೆಸರೇ ಮಹಾಭಾರತ.